ಹಲಸಿನ ಹಣ್ಣಿನ ಬೀಜನ ಬಿಸಾಡೋದನ್ನು ಬಿಟ್ಟು ಈ ರೀತಿ ಗರ್ಗರಿಯಾಗಿರುವಂಥ ಚಕ್ಲಿ ಮಾಡಿಕೊಂಡು ತಿನ್ನಿ, ಸಖತ್ ರುಚಿಯಾಗಿರುತ್ತೆ. ಈ ಚಕ್ಲಿನ 1 ತಿಂಗಳಿಟ್ರೂ ಹಾಳಾಗಲ್ಲ. ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಹಲಸಿನ ಹಣ್ಣಿನ ಬೀಜನ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಈ ರೀತಿ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಈ ಬೀಜ ಮುಳುಗುವಷ್ಟು ನೀರು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ 4 ವಿಷಲ್ ಕೂಗಿಸ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಚಕ್ಲಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ಹಿಟ್ಟು ಅಥವಾ ಅಂಗಡಿ ಅಕ್ಕಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು. ಅದೇ ಕಪ್ಪಲ್ಲೇ ಅರ್ಧ ಕಪ್ ಕಡಲೆಪಪ್ಪು ಅಂದರೆ ಹುರ್ಗಡ್ಲೆನ ತಗೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಜರಡಿ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಇದರ ಜೊತೆಗೇ ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಬಿಳಿ ಎಳ್ಳು, 1/4 ಟೀ ಸ್ಪೂನ್ ಇಂಗು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಓಂಕಾಳು ಇದ್ದರೆ ಸೇರಿಸ್ಕೊಳ್ಬೋದು. ನನಗೆ ಆ ಫ್ಲೇವರ್ ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪು ಖಾರನ ಅಡ್ಜಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದರ ಜೊತೆಗೇ ಚೆನ್ನಾಗಿ ಬಿಸಿ ಆಗಿರುವಂಥ ಎಣ್ಣೆ ಸೇರಿಸ್ಕೊಳ್ಬೇಕು. 3 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನಾನು ತಿಳಿಸ್ಕೊಟ್ಟಿರುವಂಥ ಇದೇ ಅಳತೆಯಲ್ಲೇ ಈ ಚಕ್ಲಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು 2 ಕಪ್ ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀರಾ ಅಂದರೆ 1 ಕಪ್ ಹುರ್ಗಡ್ಲೆ ತಗೊಳ್ಬೇಕು. ಈ ಚಕ್ಲಿಗೆ ಬಿಸಿ ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೊಳ್ಳಿ, ಬೆಣ್ಣೆ ಸೇರಿಸ್ಕೊಳ್ಳೋದು ಬೇಡ. ಬೆಣ್ಣೆ ಸೇರಿಸಿ ಮಾಡೋದ್ರಿಂದ ಚಕ್ಲಿ ಒತ್ಕೊಳ್ಬೇಕಾದ್ರೆ ಅಲ್ಲಲ್ಲಿ ಕಟ್ಟಾಗುತ್ತೆ. ಸೊ ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೊಳ್ಳಿ. ನೋಡಿ, ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ. ಈಗ ನೋಡಿ, ಕರೆಕ್ಟಾಗಿ ನಾನಿಲ್ಲಿ 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಾವು ಸೇರಿಸ್ಕೊಂಡಿರುವಂಥ ಹಲಸಿನ ಬೀಜ ಬೆಂದಿರುತ್ತೆ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದರ ಸಿಪ್ಪೆನ ಬಿಡಿಸ್ಕೊಳ್ಬೇಕು. ನೀವು ಬೇಕಿದ್ರೆ ಮೊದಲೇ ಬಿಡಿಸ್ಬಿಟ್ಟು ಬೇಯಿಸ್ಕೊಳ್ಬೋದು ಅಥವಾ ಈ ರೀತಿ ಬೇಯಿಸಿದ ಮೇಲೆ ಸಹ ಬಿಡಿಸ್ಕೊಳ್ಬೋದು. ನೀಟಾಗಿ ಸಿಪ್ಪೆನ ತೆಗೆದುಬಿಟ್ಟು ನೋಡಿ, ಇದು ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಎಷ್ಟು ಸಾಫ್ಟಾಗಿದೆ ನೋಡಿ, ಇಷ್ಟು ಸಾಫ್ಟಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಯಾಕಂದರೆ ತುಂಬ ಜನ ಹೇಳಿರೋದನ್ನ ಕೇಳಿರ್ತೀರ, ಈ ಹಲಸಿನ ಹಣ್ಣಿನ ಬೀಜ ತಿಂದರೆ ಗ್ಯಾಸ್ ಅಂತ. ಇದರಲ್ಲಿ ಫೈಬರ್ ಹೆಚ್ಚಾಗಿ ಇರೋದ್ರಿಂದ ಗ್ಯಾಸ್ ಅಥವಾ ಬ್ಲೋಟಿಂಗ್ ಆಗ್ಬೋದು. ಚೆನ್ನಾಗಿ ಬೇಯಿಸಿ ತಿನ್ನೋದ್ರಿಂದ ನಿಮಗೆ ಯಾವುದೇ ರೀತಿ ಗ್ಯಾಸ್ ಅಥವಾ ಬ್ಲೋಟಿಂಗ್ ಆಗೋದಿಲ್ಲ. ಸೊ ಈ ರೀತಿ ಬೇಯಿಸ್ಕೊಂಡು ಇದರ ಸಿಪ್ಪೆನ ನೀಟಾಗಿ ತೆಗೆದು ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ನಾನಿಲ್ಲಿ 4ರಿಂದ 5 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಆದರೆ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ರುಬ್ಬೋದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಅಂದರೆ ಅರ್ಧ ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಗಂಧ ಥರ ರುಬ್ಕೊಳ್ಬೇಕು. ಈಗ ಇದನ್ನು ಮಿಕ್ಸ್ ಮಾಡಿಟ್ಟಿರುವಂಥ ಚಕ್ಲಿ ಹಿಟ್ಟಿನ ಜೊತೆಗೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗಲೇ ನೀರು ಸೇರಿಸ್ಕೊಳ್ಬಾರ್ದು. ಈ ಪೇಸ್ಟ್ ಏನು ಮಾಡಿದ್ದೀರಾ ಇದರ ಜೊತೆಗೇ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಮಾತ್ರ ಒಂಚೂರು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ತುಂಬ ತೆಳುವಾಯಿತು ಅಂತ ಅನಿಸಿದ್ರೆ ಒಂಚೂರು ಅಕ್ಕಿ ಹಿಟ್ಟು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ಬಾರ್ದು, ತುಂಬ ಸಾಫ್ಟಾಗೂ ಕಲಿಸ್ಕೊಳ್ಬಾರ್ದು. ಈ ರೀತಿ ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ಚಕ್ಲಿ ಹಿಟ್ಟಿನ ಅದಕ್ಕೇ ಕಲಿಸ್ಕೊಳ್ಬೇಕು. ಈಗ ಚಕ್ಲಿ ಮೋಲ್ಡ್ಗೆ ನೀಟಾಗಿ ಎಣ್ಣೆ ಹಚ್ಬಿಟ್ಟು ಈ ಚಕ್ಲಿ ಹಿಟ್ಟನ್ನು ಸಿಲಿಂಡರ್ ಆಕಾರ ಮಾಡಿಬಿಟ್ಟು ಇದಕ್ಕೆ ತುಂಬಿ ಟೈಟಾಗಿ ಕ್ಲೋಸ್ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಚಕ್ಲಿನ ಮಾಡ್ಕೊಳ್ಬೇಕು. ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ಬೇಕಿದ್ರೂ ಮಾಡ್ಕೊಳ್ಬೋದು. ನಾನಿವತ್ತು ಬೇಕರಿ ಸ್ಟೈಲ್ನಲ್ಲಿ ಮಾಡುವಂಥ ಪುಟ್ಟ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದ್ರ ಮೇಲ್ಗಡೆ ಒಂದು ರೋಲ್ ಈ ರೀತಿ ಮಾಡ್ಕೊಂಡ್ರೆ ಆಯಿತು, ಅಥವಾ ನೀವು ನಾರ್ಮಲಾಗಿ ಚಕ್ಲಿ ಮಾಡ್ಕೊಳ್ತೀರ ಅಲ್ವಾ, ಆ ರೀತಿ ಬೇಕಿದ್ರೂ ಮಾಡ್ಕೊಳ್ಬೋದು. ಸೊ ನೋಡಿ, ಈ ರೀತಿ ರೆಡಿ ಮಾಡಿಕೊಂಡು ಕೈಯಲ್ಲೇ ನಿಧಾನಕ್ಕೆ ತೆಗೀರಿ. ಇದೇನು ಮುರಿದೋಗಲ್ಲ, ಚೆನ್ನಾಗಿ ಬರುತ್ತೆ. ಸೊ ಕೈಯಲ್ಲೇ ನಿಧಾನಕ್ಕೆ ತೆಗೆದು ಚೆನ್ನಾಗಿ ಬಿಸಿಯಾಗಿರುವಂಥ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಣ್ಣೆ ಎಷ್ಟು ಬಿಸಿ ಇರಬೇಕು ಅಂದರೆ ನಾವು ಹಾಕಿದ ತಕ್ಷಣ ಅದು ನಿಧಾನಕ್ಕೆ ಮೇಲೆ ಬರಬೇಕು. ಇಷ್ಟು ಬಿಸಿ ಇದ್ದರೆ ಸಾಕು. ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಕಡೆ ಇದು ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ನಿಧಾನಕ್ಕೆ ಉಲ್ಟಾ ಮಾಡಿಕೊಂಡು ಮತ್ತೊಂದು ಕಡೆನೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆದರೆ ಚಕ್ಲಿ ಬೆಂದಿದೆ ಅಂತ ಅರ್ಥ.
ಲೈಟ್ ಗೋಲ್ಡನ್ ಕಲರ್ ಆಗಬೇಕು. ಈಗ ಇದನ್ನು ಎಣ್ಣೆಯಿಂದ ತೆಕ್ಕೊಳ್ಳಿ. ನಿಮಗೆ ಈ ರೀತಿ ಪುಟ್ಟ ಚಕ್ಲಿ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ ಅಂದರೆ ನಾರ್ಮಲಾಗಿ ಮಾಡ್ಕೊಳ್ತೀರಲ್ವ, ಈ ರೀತಿ ದೊಡ್ಡ ಚಕ್ಲಿ ಆ ರೀತಿ ಬೇಕಿದ್ರೂ ಮಾಡ್ಕೊಳ್ಬೋದು. ಇದು ಎಲ್ಲೂ ಸಹ ಕಟ್ಟಾಗಲ್ಲ. ನಿಮ್ಗೆ ಎಷ್ಟು ದೊಡ್ಡದಾಗಿ ಚಕ್ಲಿ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಈಗಾಗಲೇ ನಮ್ಮ ಚಾನಲಲ್ಲಿ ಹಲಸಿನ ಹಣ್ಣಿನ ಬೀಜನ ಉಪಯೋಗಿಸ್ಕೊಂಡು ಪಕೋಡ ಮಾಡೋದನ್ನು ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಟೈಮ್ ಹಲಸಿನ ಹಣ್ಣು ತಂದರೆ ಹಣ್ಣು ತಿಂದ್ಬಿಟ್ಟು ಬೀಜನ ಬಿಸಾಡಬೇಡಿ. ಈ ರೀತಿ ಚಕ್ಲಿ ಮಾಡಿಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಚಕ್ಲಿ ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಗರ್ಗರಿಯಾಗಿ ತಿನ್ನೋದಕ್ಕೆ ರುಚಿಯಾಗಿರುವಂಥ ಈ ಚಕ್ಲಿನ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಈ ಸೀಸನ್ ಮುಗಿಯೋ ಅಷ್ಟರಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.